ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಪೂಜೆ ಈ ಥರ ಇತ್ತು. ನಂಗೆ ಈ ಥರ ಅಲಂಕಾರ ಮಾಡೋದು, ದೇವ್ರ ಪೂಜೆ ಮಾಡಿ ಮುಂದಿನ ಕೆಲಸ ಮಾಡೋದು ಇದೇ ನನ್ನ ಒಂದು ಅಭ್ಯಾಸ. ಸೊ ಹಂಗಾಗಿ ಫಸ್ಟು ದೇವ್ರ ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತು. ಇದು ಬಂದು ದೇವ್ರಿಗೆ ಅಂತ ಸ್ವಲ್ಪ ಮಾಡಿಟ್ಟಿದ್ದಂಥದ್ದು, ನೈವೇದ್ಯಕ್ಕೆ ಅಂತ. ಇದು ಸ್ವೀಟು ಹೊರಗಡೆ ತೊಗೊಂಬಂದಿದ್ದೆ. ಹಣ್ಣು, ಹೂವಿನ ಅಲಂಕಾರ ಯಾವ ಥರ ಇದೆ ಅಂತ ಇದು ಮಾಡಿ ಈಗ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪುದೀನ ಸೊಪ್ಪು, ಒಂದು 12 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, 2 ದಪ್ಪು ಈರುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಶುಂಠಿ, 1 ಜಾಮು, 1 ಹುಳಿ ಟೊಮೊಟೊ ಮತ್ತು 1 ಕಟ್ಟು ಪಾಲಕ್ಕು. ಇಷ್ಟೂ ನಾನು ಮಾಡ್ತಾಯಿರೋ ರೆಸಿಪಿಗೆ ಬೇಕಾಗಿರೋ ಅಂಥ ಸಾಮಗ್ರಿಗಳು. ಮತ್ತು ತೆಂಗಿನಕಾಯಿನೂ ಬೇಕು. ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ದೊಡ್ಡ ಹೋಳು. ಮತ್ತು ಇದು ಲವಂಗ, 1 ಟೇಬಲ್ ಸ್ಪೂನಷ್ಟು ಮೆಣಸು, 2 ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಯಾಕೆಂದರೆ ಇಷ್ಟು ಎಣ್ಣೆ ಬೇಕೇ ಬೇಕು. ಅಷ್ಟು ಇವಾಗ ನಾನು ತೋರಿಸಿದಂಥ ಸಾಮಗ್ರಿಗಳೆಲ್ಲ ಅದರಲ್ಲೇ ಎಣ್ಣೆಲೇ ಹುರ್ಕೋಬೇಕಾಗಿರೋದ್ರಿಂದ ಇಷ್ಟು ಬೇಕೇ ಬೇಕು. ಸೊ ಈಗ ಮೊದಲನೇದಾಗಿ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲನೂ ಹಾಕ್ಕೊಂಡು ಮೊದಲನೇದಾಗಿ ಇದನ್ನು ಹುರ್ಕೋತೀನಿ. ಒಂದೊಂದೇ ಹಾಕ್ಕೊತೀನಿ. ಎಣ್ಣೆ ಬಿಸಿ ಇರುತ್ತೆ, ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುತ್ತೆ ಅಂತ. ಹುರ್ಕೊಂಡು ಮಾಡಿದಾಗ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸತಿ ಇವಾಗ ಬೆಳಗ್ಗೆ ಮಾಡಿರ್ತೀವಿ, ಮಧ್ಯಾಹ್ನ ಕುದಿಸ್ಲಿಲ್ಲ ಅಂದರೂ ನಡೆಯುತ್ತೆ, ಚೆನ್ನಾಗೇ ಇರುತ್ತೆ, ಏನು ಹಾಳಾಗಲ್ಲ. ಈಗ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಈಗ ಪಾಲಕ್ ಹಾಕೋತಾ ಇದ್ದೀನಿ. ಪಾಲಕ್ಕು ದೊಡ್ಡ ಕಟ್ಟೆ ಹಾಕೋತಾ ಇದ್ದೀನಿ. ಪುದೀನನ ಅಷ್ಟೇ 1 ಕಂತೆ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೋತೀನಿ. ಇವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಮತ್ತು ಮೆಣಸು, ಕಾಯಿ, ಲವಂಗ, ಚಕ್ಕೆ ಇಷ್ಟನ್ನು ಕಾಯಿ ಲಾಸ್ಟಲ್ಲಿ ಹಾಕೋತೀನಿ. ಯಾಕೆ ಅಂತಂದರೆ ಕಾಯಿ ಏನಾಗುತ್ತೆ ಅಂದರೆ ಕೊಬ್ಬರಿ ಥರ ಎಣ್ಣೆ ಬಿಟ್ಬಿಡುತ್ತೆ. ಸೊ ಲಾಸ್ಟು ಇದೆಲ್ಲ ಹುರಿದು ಇದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ನಾನು ಕಾಯಿನ ಹಾಕ್ಕೊತೀನಿ. ಅದೇನು 1 ಸೆಕೆಂಡ್ 2 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಹಾಕೋತೀನಿ. ಇದು ಚೆನ್ನಾಗಿ ಹುರ್ಕೊಂಡಷ್ಟು ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ. ಫ್ರೆಂಡ್ಸ್, ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು ರುಚಿ ಅಂತ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಯಾಕೆಂದರೆ ಇದು ಮಸಾಲೆಯಲ್ಲಿ ಉಪ್ಪಿದ್ರೆ ಏನು ಅಂದರೆ ನಾವು ಚಿಕನ್ಗೆ ಹಾಕೊಂಡಾಗ ಚೆನ್ನಾಗಿ ಹಿಡಿಯುತ್ತೆ. ಎರಡನೇದು ಆ ಗ್ರೀನ್ ಕಲರ್ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಹಾಕೋತೀನಿ. ಫುಲ್ಲು ಗ್ರೀನ್ ಬರೋಲ್ಲ, ಯಾಕೆಂದರೆ ನಾನು ಸ್ವಲ್ಪ ಅರಿಶಿನ ಪುಡಿ ಬೆರೆಸ್ಕೊಂಡಿದ್ದೀನಲ್ಲ, ಹಾಗಾಗಿ ಫುಲ್ಲು ಗ್ರೀನ್ ಅಂತ ಏನು ಬರೋಲ್ಲ. ನೋಡಿ, ಇನ್ನೂ ಒಂದು ಸ್ವಲ್ಪ ಇದೆ ನೀರು. ಈ ನೀರನ್ನು ಸುಂಡಿದ ಮೇಲೆ ನೋಡಿ, ಇಷ್ಟು ಇವಾಗ ಸುಂಡಿದೆಯಲ್ಲ, ಈ ಥರ ಸುಂಡಬೇಕು. ಈಗ ಕಾಯಿನ ಹಾಕೋತಾ ಇದ್ದೀನಿ. ಅದೇ ಇದು ಹೇಳ್ದಂಗೆ ಲಾಸ್ಟ್
1 ನಿಮಿಷ ಆದರೆ ಸಾಕು. ಇದು ಹಾಕಿದ ತಕ್ಷಣವೇ ಇರೋ ಎಣ್ಣೆ ಎಲ್ಲನೂ ಎಳ್ಕೊಂಬಿಡುತ್ತೆ ಅದು ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಇವಾಗ ಕ್ಲೀನಾಗಿ ರೆಡಿ ಆಗಿದೆ. ಇವಾಗ ಸಾಕಾಗುತ್ತೆ, 1 ಸೆಕೆಂಡ್ ಆದರೆ ಸಾಕಾಗುತ್ತೆ. ಈಗ ಇದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಫೈನ್ ಪೇಸ್ಟ್ ಆಗಬೇಕಿದು. ಫೈನ್ ಪೇಸ್ಟ್ ಆದರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಇವಾಗ ರೆಡಿ ಆಗಿದೆ, ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಈ ಥರ ರೆಡಿ ಆಗಬೇಕು. ಸೊ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇವಾಗ ಈ ಕಡೆ ಕುಕ್ಕರ್ ಇಟ್ಕೊಂಡು ಇದರಲ್ಲಿ 1.5 kg ಚಿಕನ್ ಇದೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ನಾನು 1/4 kg ಅಷ್ಟು ಮಿಕ್ಕಿದ್ದನ್ನು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಬಿಟ್ಟು ಮಿಕ್ಕಿದ್ದನ್ನು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಏನಕ್ಕೆ ಅಂದರೆ ಲಕ್ಕಿ, ಬಾಸು, ಗುಂಡ ಅವ್ರುಗಳಿಗೆ ಸಪ್ರೇಟ್ ಚಿಕನ್ ರೈಸ್ ಮಾಡಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಅದು ಸಪ್ರೇಟ್ ಒಂದು ಸ್ವಲ್ಪ 1/4 kg ಅಷ್ಟು ಎತ್ತಿಟ್ಕೋತಾ ಇದ್ದೀನಿ. ಮತ್ತು ನನಗೆ ಲೀವರ್ ಅಂದರೆ ತುಂಬ ಇಷ್ಟ ಅಂತ ಎಕ್ಸ್ಟ್ರಾ ಹಾಕಿಸ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಇವಾಗ ತೋರಿಸ್ತೀನಿ ನೋಡಿ, ಎಷ್ಟು ಎತ್ತಿಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇದು ನಮ್ಮ ಲಕ್ಕಿ ಬಾಸ್ ಮತ್ತು ಗುಂಡು ಅವ್ರಿಗೆ. ನಾವು ಮಾಡಿದಾಗ ನಾನು ಇದೇ ರೀತಿ ಯಾವಾಗಲೂ ಸಪ್ರೇಟು ಎತ್ತಿಟ್ಕೊಂಡು ಅವ್ರಿಗೆ ಸಪ್ರೇಟ್ ಮಾಡಿಬಿಡ್ತೀನಿ. ಸೊ ಈಗ ಈ ಕಡೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಹಾಗೆ ಜೊತೆಗೆ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕ್ಬಿಟ್ರೆ ಚಿಕನ್ನಲ್ಲಿ ಏನಾದ್ರೂ ಸ್ವಲ್ಪ ಸ್ಮೆಲ್ ಆ ಥರ ಇದ್ದರೆ ಹೋಗುತ್ತೆ. ಮತ್ತು ಇದು ಚಿಕನ್ಗೆ ಉಪ್ಪು ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಅದರಲ್ಲಿರೋ ಅಂಥ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡು ಚಿಕನ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟೇ ಉಪ್ಪು ಅರಿಶಿನದಲ್ಲಿ ಚೆನ್ನಾಗಿ ಅದನ್ನು ಹುರ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ನೀರು ಬಿಡುತ್ತೆ. ಇವಾಗ ಆ ನೀರಿನ ಅಂಶ ಎಲ್ಲ ನೋಡಿ, ನೀರು ಯಾವ ಥರ ಕುದೀತಾ ಇದೆ ಕೆಳಗಡೆ. ತುಂಬಾ ನೀರಿನಂಶ ಇರುತ್ತೆ. ಸೋರು ಹಾಕಿರ್ತೀನಿ ತೊಳೆದು. ಸೊ ಹಾಗೂ ನೀರಿನ ಅಂಶ ತುಂಬಾ ಇರುತ್ತೆ. ಆ ನೀರೆಲ್ಲ ಚೆನ್ನಾಗಿ ಸುಂಡಬೇಕು. ಸುಂಡು ಎಲ್ಲ ಆವಿಯಾಗಿ ಎಣ್ಣೆ ಬಿಟ್ಕೊಂಡಾಗ್ಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋ ಅಂಥದ್ದು. ನಾವೇನು ಗ್ರೇವಿ ಮಾಡಲಿ ಅಥವಾ ಏನಾದರೂ ಡ್ರೈ ಮಾಡಿದಾಗ ಡ್ರೈ ಆಗೇ ಆಗುತ್ತೆ. ಗ್ರೇವಿ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಈ ಥರ ಸುಂಡಬೇಕು. ಸಾಂಬಾರಿಗೂ ಅಷ್ಟೇ ನೋಡಿ. ಇವಾಗ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಖಾರ ಹಾಕೋಬೇಕು. ಇವಾಗ ಖಾರ ಹಾಕೋತಾ ಇದ್ದೀನಿ ನೋಡಿ. ಖಾರದ ಕಲರು ನಾನು ಹೇಳಿದ್ನಲ್ಲ, ಅಷ್ಟು ಗ್ರೀನಾಗಿ ಬರೋಲ್ಲ, ಯಾಕೆಂದರೆ ಸ್ವಲ್ಪ ಅರಿಶಿನ ಪುಡಿ ಬಳಸಿದ್ದೀನಿ. ಸೊ ಈ ಚಿಕನ್ ಉರಿಯೋ ಟೈಮಲ್ಲೂ ಸಹ ನಾನು ಸ್ವಲ್ಪ ಅರಿಶಿನ ಪುಡಿ ಬಳಸಿದ್ದೀನಿ. ಹಾಗಾಗಿ ಕಲರು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಅಂತ ನಾನು ಈಗಾಗಲೇ 2 ಸತಿ ಹೇಳಿದ್ದೀನಿ, ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ. ಸೊ ಒಂದು ಸತಿ ಟ್ರೈ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗಲೇ ಮಾಡ್ಕೋತಾ ಇದ್ದೀರಾ, ತುಂಬ ಖುಷಿ ಆಗ್ತಾಯಿದೆ ನೋಡಿ. ಇನ್ನೂ ನೋಡಿರೋ ಅಂಥವ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೋಡಿ, ಇವಾಗ ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ ನಮಗೆ ಎಷ್ಟು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ನಾವು ಎಲ್ಲ ಐಟಮ್ಗಳನ್ನು ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ.
ಹಾಗಾಗಿ ಇದರಲ್ಲಿ ಹುರಿಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಇವಾಗ ಬೇಕಾದರೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ನಾವು ಬೆರೆಸ್ಕೋಬೇಕಾಗುತ್ತೆ. ಇವಾಗ ನಾನು ನನ್ನ ಒಂದು ಅಳತೆಗೆ ನಮ್ಮ ಮನೇಲಿರೋ ಜನ ಇರೋ ಒಂದು ಕ್ವಾಂಟಿಟಿಗೆ ನೋಡಿಕೊಂಡು ನೀರು ಹಾಕೋತಾ ಇದ್ದೀನಿ. ಏನು ಅಷ್ಟೇನು ಕಷ್ಟ ಅನಿಸಲ್ಲ ಫ್ರೆಂಡ್, ಮಾಡ್ಕೋಬೋದು ಆರಾಮಾಗೆ. ಇವಾಗ ಇದಾದ ತಕ್ಷಣ ಲಿಡ್ ಕ್ಲೋಸ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ನಾನು ಇದು ಲಿಡ್ ಕ್ಲೋಸ್ ಆಗೋದು ಸ್ಕಿಪ್ ಆಗಿದೆ, ಸಾರಿ ಫ್ರೆಂಡ್ಸ್. ಇದು ಸಾಂಬಾರೆಲ್ಲ ಆಗಿ ನಾನು ಒಂದು ವಿಜಿಲ್ ಕೂಗಿಸ್ದೆ ಅಷ್ಟೇ. ಇದಾದಮೇಲೆ ಸಾಂಬಾರೆಲ್ಲ ಕುದೀತಾ ಇದೆ. ಸೊ ಈ ಕಡೆ ನಾನು ಇದ್ರ ಜೊತೆಗೆ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಒಂದು ಕಡೆ ಇಡ್ಲಿನೂ ಬೇಯಕ್ಕಿಟ್ಟಾಯಿತು, ಈ ಕಡೆ ಇಡ್ಲಿನೂ ಆಯಿತು. ಇವಾಗ ಇದ್ರ ಕಾಂಬಿನೇಷನ್ನು ಚಿಕನ್ ಚಾಪ್ಸ್ ಮತ್ತು ಇಡ್ಲಿ ಆಗಿ ಇದಾಗಿದೆ. ಇವತ್ತಿನ ರೆಸಿಪಿ ಬಂದು ಇಡ್ಲಿ ಮತ್ತು ಚಿಕನ್ ಚಾಪ್ಸ್ ಆಗಿತ್ತು. ಸೊ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಫ್ರೆಂಡ್ಸ್.